ಆಗ್ದಂಗೆ ಐತಿ. ಇದು ಯಾವ್ದ್ರಿ ಸ್ವಾಮಿ ನಿಮ್ಮ ಚಡ್ಡಿ? ಐರನ್ ಬಾಕ್ಸ್ ಇಲ್ಲ, ಅದಕ್ಕೆ ಐರನ್ ಇದೆ. ಓ ಐರನ್ ಮಾಡಕ್ಕೆ ಹೋಗ್ಬಿಟ್ಟು ಅರ್ಧೋಗ್ಬಿಡ್ತು. ರೇನಿ ಸೀಸನಲ್ಲೆಲ್ಲ ಹೆಲ್ಪ್ ಮಾಡುತ್ತೆ. ಮಳೆಗೆ ಬೇಕಿದ್ರೆ ಮಳೆ ಥರ ಹಾಕೋಬೋದು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನಿವತ್ತು ಅಂಗಡಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತನಾ? ಸಿಂಪಲ್ ಏನಿಲ್ಲ. ಇವತ್ತು ಪೇಪರಲ್ಲಿ ಹೋಮ್ ಮಾಡೋಕ್ಕೆ ಅಂತ ರೆಡಿ ಆಗಿಬಿಟ್ಟು ಎಲ್ಲ ಐಟಮ್ಸ್ ತೊಗೊಂಡ್ಬಿಟ್ಟು ಕೂತಿದ್ದೀನಿ. ಇದರೊಳಗಡೆ ಒಂದು ಪೇಪರ್ ಹೋಮ್ ಮಾಡೋಣ ಅಂತ ಎಷ್ಟೋ ದಿನದಿಂದ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರನೇ ಇವತ್ತು ಮಾಡೋಕ್ಕೋಸ್ಕರ ಅಂತ ಪೇಪರ್ಸ್ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಬಿಲ್ಡ್ ಮಾಡೋಕ್ಕೆ ಅಂತ. ಇವಾಗ ಅದನ್ನು ಸ್ಟಾರ್ಟ್ ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ಒಂದೇ ಒಂದು ಶೀಟ್ ಇದೆ ನೋಡಿ. ನೀವು ಮಾಡೋಂಗಿದ್ರೆ ನೀವು ಮಾಡಿ. ಪೇಪರ್ ಹೋಮ್ ಅಂದರೆ ಯಾವ ಥರ ಹೇಳಿ, ಇದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಒಂದು ಹೋಮ್ ಮಾಡಬೇಕು. ಅಜೀಬಾದರೆ ಹೋಯ್ತು ಅಂತ ಒಟ್ಟಿನಲ್ಲಿ ಫಸ್ಟ್ ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇವತ್ತು. ಇಲ್ಲಿ ನೋಡಿ, ಎಲ್ಲ ಐಟಮ್ಸ್ ರೆಡಿ ಆಗೈತೆ ಮಾಡೋಕ್ಕೆ. ಒಂದು ಟೇಪ್ದು, ಒಂದು ಡಬಲ್ ಟೇಪ್, ಸ್ಟೆಪ್ಲರು, ಕಟ್ಟರು, ಮಾರ್ಕರು, ಕತ್ರಿ, ಇದು ಎರಡು ಅಳತೆ ಆಗೋಕ್ಕೆ ನೀಟಾಗಿ ಅಳತೆ ತೊಗೊಂಬಿಟ್ಟು ಕಟ್ ಮಾಡೋಕ್ಕೆ, ಪಕ್ಕ ಅಳತೆ ತೊಗೊಂಬಿಟ್ಟು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ನೋಡೋಕ್ಕೆ ಅಂತಲೇ ಬಂದು ನಿಂತ್ಕೊಂಡು ತುಂಬ ಕಾತುರದಿಂದ ಕಾಯ್ತಾ ಇದ್ದೇನೆ. ಹುಡುಗ 1 ಅವರಿಂದ ಕಾಯ್ತಾ ಇದ್ದಾನೆ. ನೋಡಿ, ಇವಾಗ ಒಂದು ಶೀಟ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಥರ ಶೀಟ್ಸ್ ಎಲ್ಲ ಮಾಡ್ಬೋದು. ಅಳತೆ ಲೆಕ್ಕ ಹಾಕ್ಬಿಟ್ಟು ಶೀಟ್ಸ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ಬಿಟ್ಟು ಫಸ್ಟು. ಬಿಹೈಂಡ್ ದ ಕ್ಯಾಮ್ರಾಮನ್ ನೋಡ್ತೀರಾ, ಅವ್ನು ಕಾಣಿಸಲ್ಲ, ಹಿಂದೆ ಅವನೇ. 30 ಪೆನ್ಸಿಲಲ್ಲಿ ಮಾರ್ಕ್ ಹಾಕ್ಕೊಡ್ಬೇಕು. 30, 60, 70 ಸೆಂಟಿಮೀಟರ್ ಐತೆ. ಇದರಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು? 35. ಏನು ಸುಮ್ಮನೆ ಕಾಲೇಜು ಸ್ಕೂಲ್ಗೆಲ್ಲ ಹೋಯ್ತಾರೆ ಹುಡುಗ, ಏನು 70ರಲ್ಲಿ ಎಷ್ಟು ಮಾಡಬೇಕು ನನಗೆ ಗೊತ್ತಿಲ್ಲ. ಅದಕ್ಕೆ ಒಂದು ನಿಮಿಷ ಹೋಲ್ಡ್ ಮಾಡಿಬಿಟ್ಟು 30, 30, 60, 5, 70, ಅದಕ್ಕೆ 35 ಹಂಗೆ ಲೆಕ್ಕ ಹಾಕಿದ್ದು ನಾನು. ಬಿದ್ದಿದ್ದಾವೆ ಯಾಕೆ ಬಿದ್ದುಬಿಡ್ತದೆ ಸಾಕೋರೆ? ಒಂದು ಏನು ಮಾಡೋಕ್ಕಾಗಿ ಸುಮ್ಮನೆ ಅಳ್ತಾಗಪ್ಪ. ಈಗ ಕಡೆ ಮದುವೆ ಕಟ್ ಮಾಡ. ಬಿಹೈಂಡ್ ದ ಕ್ಯಾಮ್ರಾ ನಮ್ಮ ಹುಡುಗನು ತುಂಬ ಕಷ್ಟಪಟ್ಟಿದ್ದಾನೆ ನನ್ನ ಜೊತೆ. ಬೆವರು ಸುರಿಸಿ ತಂದೆ ಕೆಲಸ ಥರ ತನ್ನದೇ ಆದಂತಹ ತಂದೆ ಅಂದರೆ ಅಪ್ಪ ಇದ್ದಾರೆ. ತಂದೆ ಆದಂತಹ ಕೆಲಸ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದ ನಮ್ಮ ಸುಹಾಸ್ ಅವರಿಗೆ ಅಭಿನಂದನೆಗಳು. ಗಾಡಿ ನೀವು ಗಾಡೆವು ಪಿಲ್ಲರ್ ಇವು ಫಸ್ಟು. ಯಾವ ಸ್ಟೆಪ್, ಯಾವ ಇದು ಮನೆ ಕಟ್ಟೋಣ, ನಾವು ಮೋಲ್ಡ್ ಮನೆ ಕಟ್ಟೋಣ ಅಂತ ನಿಮ್ಮ ಮನೆ ಪ್ಲಾನಿಂಗ್ ತೊಗೊಂಬಂದಿದ್ದೀನಿ. ಈಗ ಓಡ್ತಾನೆ ಇದು ಓಡ್ತೈತೆ. 6 ನಿಮಿಷ ಓಡ್ಬಿಟ್ಟು ನಿಂತಪ್ಪ ಕೆಳಗಡೆ ಅದೇನೋ ಆಗೋದು, ಅದೇನು ಓದ್ಕೊಂಡು ನಿಂತ್ಕೊಳ್ಳೋದು. ನೋಡಿ, ಎಲ್ಲ ಪಿಲ್ಲರ್ ಬಿಲ್ಡಿಂಗ್ಸ್ನೆಲ್ಲ ರೆಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಮಡ್ಚಿ ಫಾಸ್ಟಾಗಿ ಮಡ್ಚಿರಿ. ಹೆಲ್ಪ್ ನಮಗೆ ನಮ್ಮ ಸಹಾಯಕ ತುಂಬ ಅಚ್ಚುಕಟ್ಟಾಗಿ ಬಿಲ್ಡಿಂಗ್ ನಿರ್ವಹಿಸಲು ಬಂದಿದ್ದಾರೆ ನಮ್ಮ ಸಹೋದ್ಯೋಗಿ ಸುಹಾಸ್. ಚೋಟಪಟ ಮಾಡು ಸ್ವಾಮಿ, ಬಿಲ್ಡಿಂಗಿಗೆ ಹಿಂಗಲ್ವಾ, ಹಿಂಗೊಂದು 5 ನಿಮಿಷಕ್ಕೆ ಬಿಲ್ಡಿಂಗ್ ಮುಗಿಸಾಕೋದೆ. ಫಾಸ್ಟಾಗಿ ಕೊಟ್ಬಿಟ್ರೆ ಸ್ಟಾಪ್ಲರಲ್ಲಿ ನೋಡಿ ಇವಾಗ ಹೆಂಗೆ ಮಾಡ್ತೀನಿ ಅಂತ. 5 ನಿಮಿಷಕ್ಕೆ ಬಿಲ್ಡಿಂಗ್ನ ನಾನು ಕಲೆಗಾರ ಅಂದರೆ ನೋಡಿ, ಟಕ ಅಂತ ಹೊಡೆದು ಮುಗಿಸಾಕ್ಬಿಡೋದು. ಬಿಲ್ಡಿಂಗ್ 5 ನಿಮಿಷದಲ್ಲಿ ಮನೆ ಕಟ್ಟಾಕ್ತೀನಿ. 1, 2, 3. ಬಿಲ್ಡಿಂಗಿಗೆ ಕಂಬಿಗಳು ಇಂಪಾರ್ಟೆಂಟ್, ಅದಕ್ಕೆ ಕಂಬಿ ಹೊಡಿತಾ ಇದ್ದೀನಿ. ಕಂಬಿ ಇಂಪಾರ್ಟೆಂಟ್. ಇದಕ್ಕೆ ನಾಚಿಕೆ ಸ್ವಭಾವ, ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟ. ಬಾರಪ್ಪ, ಹಿಂಗೆ ಟೇಪ್ ಹೊಡೆದ್ಬಿಟ್ರೆ ಕ್ಯೂರಿಂಗ್. ಇದು ಟೇಪ್ ಹೊಡೆಯೋದು ಕ್ಯೂರಿಂಗ್ ನಮಗೆ. ಮುಂದಕ್ಕೆ ಹೆಂಗೆ ಡೋರ್ ಬೇಡವಾ? ಕಿಟಕಿ ಡೋರ್ ಏನೂ ಬಿಟ್ಟೇ ಇಲ್ಲ. ಕಟ್ ಮಾಡೈತದ ಆಮೇಲೆ ಹೊಡೀರಿ ಚಪ್ಪಾಳೆ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಲಿಯೋಕ್ಕೆ ಕಮೆಂಟ್ ಮಾಡಿ. ಆನ್ಲೈನ್ ಕ್ಲಾಸ್ ತೊಗೊತೀನಿ ಝೂಮ್ ಮೀಟಿಂಗಲ್ಲಿ. ಇದೆಲ್ಲ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ, ಸ್ಕೂಲ್ ಪ್ರಾಜೆಕ್ಟ್ಸ್ಗೆಲ್ಲ. ಬ್ಯಾಕ್ಗ್ರೌಂಡ್ ನಾಯ್ಸ್. ಟ್ರಯಾಂಗಲ್ ಇದೇ ಡೋರ್ ಮಾಡಬೇಕು ಅನ್ಸುತ್ತೆ ನಮ್ಗೆ. ಯಾಕೋ ಈಗ ನಾವು ಮಾಡ್ತಾ ಇರೋದು ನೋಡಿದ್ರೆ ಇದು ಯಾವುದೋ ಒಳ್ಳೆ ಟೆಂಟ್ ಆಗ್ದಂಗೆ ಐತಿ.
ಸಾಕು ಯಾವ್ದ್ರಿ ಸ್ವಾಮಿ ನಿಮ್ಮ ಚಡ್ಡಿ ಮನೆ ಕಟ್ಟಾದ್ಮೇಲೆ ನೀರು ಸೋರ್ತದೆ ಬೇಜಾರು ಮಾಡ್ಕೊಬಿಡಿ ಅಂತ ಹಂಗೆ ಆಯ್ತು ನೀವು ಹೇಳ್ತಾ ಇರೋದು. ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಈ ಹೆಂಗೆ ಈ ಕತೆ ಈಗ ಇವಾಗ ಮಾಡೋಣ. ಐರನ್ ಬಾಕ್ಸ್ ಇಲ್ಲ ಅಷ್ಟೇ ಐರನ್ ಇದೆ. ಓ ಐರನ್ ಮಾಡೋಕ್ಕೆ ಹೋಗ್ಬಿಟ್ಟು ಅರ್ಧಬಿಡ್ತು. ಏನಿಲ್ಲ ಇರಲಿ, ಇಂಥದ್ದೆಲ್ಲ ಸಣ್ಣ ಪುಟ್ಟ ಬೇಜಾರಲ್ಲ. ಇದು ಕಿಟಕಿಗಾಗುತ್ತೆ. ನಾವು ಮಾಡೋ ಮನೆ ಜೀವನದಲ್ಲಿ ಮುಂದೆ ಮಾಡಬಾರ್ದು, ಮಾಡೋಕ್ಕಾಗಬಾರ್ದು. ಇಷ್ಟಣ್ಣ ಪಲಾವು ನಗ್ತಿಯಪ್ಪ ಎಷ್ಟು ಅಂತ ಕೇಳಿದ್ರೆ. ಬೇಸ್ಮೆಂಟಿಗೆ ಆಗುತ್ತಿದ್ದು ಇಡೀ ಹಂಗೆ ಕೆಳಗಡೆ ಸುವಾಸ್ ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀನಿ. ಹಂಚಿ ಕಡ್ಡಿ ಏನಾರು ಆಗಬೇಕು ಅನಿಸುತ್ತೆ ನಾನು ಅಂದಾಜು. ಗಂಧದ ಕಡ್ಡಿ ಆಗ್ಬಿಡ್ತೀನಿ. ನೀವು ಏನಾದರೂ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅವಾಗ ಅದಕ್ಕೆ ಗಂಧದ ಕಡ್ಡಿ ಹಿಡ್ಕೊಂಡು ಪೂಜೆ ಮಾಡೋಕ್ಕೆ ಫಸ್ಟ್ ಪೂಜೆ ಮಾಡ್ಬಿಟ್ಟು ಆಮೇಲೆ ಪಿಲ್ಲರ್ಗಳಿಗೆ ಇದು ಗಂಧದ ಕಡ್ಡಿ. ಕಬ್ಬಣ ಗಿಬ್ಬಣ ಎಲ್ಲ ರೇಟ್ ಜಾಸ್ತಿ ಅಲ್ಲ. ಮದ್ದಿಗೆ ಸಿಕ್ಸೋಣ. ಮದ್ದಿಗೆ ಹೇಳು ಹೇಳು ಏನು ಏನೋ ಇದು. ನಾನು ಯಾವ ಥರ ಹಾಕಿದ್ದೀನಿ, ನೀನು ಯಾವ ಥರ ಹಾಕಿದ್ಯಲ್ಲೋ. ಏನೋ ನೀನು ಯಾಕೋ ಬಿಲ್ಡಿಂಗ್ ಕಟ್ಟಕ್ಕೆ ಬಂದಿಲ್ಲ, ನಮ್ಮ ಬಿಲ್ಡಿಂಗ್ ಉಡ್ಸಕ್ಕೆ ಬಂದಿರಂಗಿದ್ದಾನೆ. ಯಾವ್ದಪ್ಪ ಇಷ್ಟಕ್ಕೆ ಗಂಧದ ಕಡ್ಡಿನ ಮತ್ತೆ ಬೇಕು ಪೂಜೆ ಮಾಡೋಕ್ಕೆ. ಹೇಳ್ದಿಟ್ಕೊ. ಸ್ವಲ್ಪ ಕಮೆಂಟ್ ಮಾಡಿ ಯಾವ ಥರ ಬಿಲ್ಡಿಂಗ್ನ ಬಿಲ್ಡ್ ಮಾಡೋದಂತ. ಇದು ಯಾಕೋ ಗೊತ್ತಾಗ್ತಾ ಇಲ್ಲ ಪ್ಲ್ಯಾನಿಂಗ್ಸ್ ನಮಗೆ. ಬಟ್ ಇನ್ನೊಂದು 20 ಮಿನಿಟ್ಸಲ್ಲಿ ತೋರಿಸ್ತೀನಿ. ಗಾಯ್ಸ್ ಅಂತೂ ಇಂತೂ ನಾವೇನು ತುಂಬ ಆತುರದಿಂದ ಕಾಯ್ದಿದ್ದ ಬಿಲ್ಡಿಂಗ್ ರೆಡಿಯಾಗಿದೆ. ಇದು ನಾವು ಒಂಥರ ಶೆಡ್ ಅನ್ಬೋದು, ನಿಮ್ಗೆ ಏನು ಅನಿಸುತ್ತೆ ಅದರ ಅನ್ಕೋಬೋದು. ಬಟ್ ಇನ್ನು 2 ಮಿನಿಟ್ಸಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಗಾಯ್ಸ್ ಅಂತೂ ಇಂತೂ ಮೋಲ್ಡ್ ಮನೆ ಕಟ್ಟಕ್ಕೆ ಹೋದೆ. ಮೋಲ್ಡ್ ಮನೆ ಆಗ್ದಲೇ ಇಂಥದ್ದೊಂದು ಸಣ್ಣ ಪುಟ್ಟ ಮನೆ ಆಗ್ತಾ ಇರುತ್ತೆ ನನ್ನ ಕೈಯಿಂದ. ನಮ್ಮ ಯಾವುದೇ ಇದನ್ನ ಏನೇ ಇದ್ರದ್ದು ಸಪೋರ್ಟ್ ಹಾಗೂ ಇದಕ್ಕೆ ಏನೇ ಒಂದು ಕೆಲಸಕ್ಕೆ ಕಾರ್ಯಗಳಿಗೆ ಎಲ್ಲ ತುಂಬ ಭಾಗ್ಯಶಾಲಿಯಾಗಿ ಮಾಡಿದ್ದಾರೆ. ಅವರು ಕ್ಯಾಮ್ರಾದ ಹಿಂದೆ ಇದ್ದಾರೆ. ದಯವಿಟ್ಟು ತಮ್ಮ ಮುಖ ಪರಿಚಯ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಸುಹಾಸ್. ಇದಕ್ಕೆ ಏನೇನು ನಾವು ಇಷ್ಟು ಕಷ್ಟಪಟ್ಟು ಇಷ್ಟೊತ್ತು ಮಾಡಿದ್ವಿ, ಇದಕ್ಕೆಲ್ಲ ಪ್ಲ್ಯಾನಿಂಗ್ ಹಾಗೂ ಬೇಸ್ಮೆಂಟ್ ಎಲ್ಲ ಸ್ವಲ್ಪ ಕಿಟಕಿ ಎಲ್ಲ ಹರಿದೋಗ್ಬಿಟ್ಟೈತೆ. ಬೇಜಾರು ಮಾಡ್ಕೊಬಿಡಿ, ಕಿಟಕಿ ಕಾಣಿಸ್ತಾ ಇಲ್ಲ. ಆಕ್ಸಿಜನಿಗೆ ಕಡಿಮೆ ಆಗುತ್ತೆ, ಈ ಕಡೆನೂ ಆಗಲ್ಲ. ಇರಲಿ ಅಂತ ಇಂತೂ ಫೈನಲಿ ನಾವು ಬಿಲ್ಡಿಂಗ್ ಕಟ್ಟಿ ಮುಗಿಸಿದ್ದೀವಿ. ಈ ಬಿಲ್ಡಿಂಗಿಗೆ ಇನ್ನೇನು ಕೆಲಸ ಇಲ್ಲ, ಮುಗಿಸಿದಾಯಿತು. ಇವಾಗ ಲೈಟ್ ಗೀಟ್ ಏನೋ ಬಿಡೋಲ್ಲ, ಕಲರ್ಸ್ ಎಲ್ಲ ಹಾಕ್ತೀನಿ ಇವಾಗ. ಇದಕ್ಕೆ ವಿಂಡೋಸ್ ಎಲ್ಲ ಬಿಟ್ಟೆ ಕಿಟಕಿ ಇದು ಒಳಗಡೆ ಮನುಷ್ಯನ ಬಿಡ್ಸೋಣ. ಬೇಡ ಸುಮ್ಮನೆ ಬೇಸ್ಮೆಂಟ್ ಇಲ್ಲ. ಕಿಟಕಿ ಇಲ್ಲಿ ಕಟ್ಟಾಗೋಗೈತೆ. ಇದು ಇದೊಂದು ಕಿಟಕಿ, ಎಕ್ಸ್ಟೆಂಡ್ ಕಿಟಕಿ. ಇದು ಹಿಂದಗಡೆಯಿಂದ ಗಾಳಿ ಹೋಗುತ್ತಲ್ಲ, ಇದಕ್ಕೆ ಏನಾರು ಮಾಡ್ಬೇಕಂದ್ರೆ ಈ ಕಿಟಕಿ ಚೆನ್ನಾಗಿದೆ. ಏರ್ ಪೈಪ್ ಹಾಕಿದ್ದಕ್ಕೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಇದೇನಂತ ವಷ್ಟಾಗೇನಿಲ್ಲ, ಹಂಚು ಬಿಡಿಸಿಲ್ಲ ಯಾರು. ಹಂಚು ಬಿಡಿಸ್ತೀನಿ ನಾನೇ. ಸ್ಟೂಡೆಂಟ್ಸ್, ನೀವು ತುಂಬ ಕಾತುರದಿಂದ ಕಾಯ್ತಾ ಇರ್ತೀರ. ಯಾರಿಗಾದ್ರೂ ಈ ಥರ ಬಿಲ್ಡಿಂಗ್ಸ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನನಗೆ. ನೀಟಾಗಿ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ. ಇದು ಫಸ್ಟ್ ಟ್ರೈ ಅಲ್ಲ, ಇದು 100ನೇ ಟ್ರೈ. ಇದಕ್ಕಿಂತ ತುಂಬ ಒಳ್ಳೆಯ ಉತ್ಪನ್ನದಲ್ಲಿ ಮಾಡಿಕೊಡ್ತೀನಿ. ನಂಬರ್ ಹೇಳಿ. ನಂಬರ್ದು ಅದು ಎಲ್ಲ ಬೇಡ, ನಂಬರಲ್ಲಿ ಹೇಳಲ್ಲ ನಾನು. ನಂಬರ್ ಏನು ಬೇಡ. ಈ ಬಿಲ್ಡಿಂಗ್ನ ಏನಿಲ್ಲ, ನೀವು ಕ್ಯಾರಿ ಮಾಡ್ಬೋದು. ಇದು ನಿಮಗೆ ಸ್ವಲ್ಪ ರೇನಿ ಸೀಸನಲ್ಲೆಲ್ಲ ಹೆಲ್ಪ್ ಮಾಡುತ್ತೆ. ಮಳೆಗೆ ಬೇಕಿದ್ರೆ ಮಳೆ ಥರ ಹಾಕೋಬೋದು. ನಿಮ್ಗೆ ಯಾವುದೇ ಥರದ ಏನು ನೋವು ಉಂಟು ಮಾಡಲ್ಲ. ಇದು ತುಂಬಾ ಇಕೋ ಫ್ರೆಂಡ್ಲಿ ಆದಾಗಿಂದ ಇದು ಇವಾಗ ವೈಡ್ ಆ್ಯಂಗಲಲ್ಲಿ ಐತಾ. ಗಾಯ್ಸ್ ಇವಾಗೆಲ್ಲ ಮುಗೀತು. ಈ ಮನೇನ ನಾವು ಎಲ್ಲಿ ಇಟ್ಕೊಳ್ಳೋದು ಅಂತ, ಈ ದೊಡ್ಡ ಮನೇನ ಜಾಗ ಇಲ್ಲ ಇದನ್ನ ಎಲ್ಲಿ ನಿಲ್ಸೋದಂತ. ಅದಕ್ಕೋಸ್ಕರನೇ ನಾನು ವೇಸ್ಟೇಜ್ನೆಲ್ಲ ಡಸ್ಟ್ಬಿನ್ನಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ಐಟಮ್ಸ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಏನಿಲ್ಲ, ಅದಾದ್ರೂ ಜಾಗಕ್ಕೆ ಅದಾದಿರಬೇಕು. ಓಕೆ, ನೋಡೋದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.